ಕೆ ಪ್ರಹ್ಲಾದ್ ರೈ ಅವರು ನಿರ್ಧಾರ ಮಾಡ್ತಾರೆ. ಅಂಥದ್ದೊಂದು ದಿಟ್ಟ ನಿರ್ಧಾರ ಮಾಡಿ ಅದನ್ನ ಶ್ರಮ ವಹಿಸಿ ಅದನ್ನ ಕಟ್ಟಿ ಬೆಳೆಸೋ ನಿಟ್ಟಿನಲ್ಲಿ ಅವರು ತಮ್ಮದೇ ಆದಂತ ಒಂದು ಖುಷಿ ಇತ್ತು, ಶ್ರಮ ಇತ್ತು, ಹಗಲು ರಾತ್ರಿ ನಿದ್ದೆ ಕೆಟ್ಟು ಕೆಲಸ ಮಾಡಿದ್ದಾರೆ. ಆ ಒಂದು ಮಟ್ಟಿಗೆ ಕೋಲಾರ ಪತ್ರಿಕೆಯನ್ನ ಕಟ್ಟಬೇಕು ಅಂತ ಅಂದ್ರೆ ಅದು ಸಣ್ಣ ಮಾತಲ್ಲ. ಮಾತಲ್ಲಿ ಹೇಳೋದಾದ್ರೆ 2 ಮಾತಲ್ಲಿ ಹೇಳಿ ಮುಗಿಸ್ಬೋದು. ಆದ್ರೆ ಅದ್ರ ಹಿಂದಿನ ಶ್ರಮ, ಹಗಲು ರಾತ್ರಿ ಅನ್ನೋದೇ ಕೆಲಸ ಮಾಡಿರ್ತಾರೆ. 10 ಜನ ಎಗ್ಲು ಕೊಟ್ಟಿರ್ಬೋದು, 10 ಜನ ಕಾಲು ಎಳೆದಿರ್ಬೋದು. ಅದೆಲ್ಲ ಸವಾಲುಗಳನ್ನ ಎದುರಿಸಿ ಇವತ್ತು ಇನ್ನು ಕೋಲಾರ ಪತ್ರಿಕೆಯನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಅವರ ನಡೆದು ಬಂದಂತ ಹಾದಿಯನ್ನ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಅದು 10 ಜನಕ್ಕೆ ನಿಜಕ್ಕೂ ಒಂದು ಮಾರ್ಗದರ್ಶನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ನಾನು 2006ರಲ್ಲಿ ನಾನು ಕೋಲಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೂ ಕೂಡ ಪ್ರಹ್ಲಾದ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ರು. ಎಲ್ಲರೂ ಸಿಕ್ಕ ತಕ್ಷಣ ನಗುಮುಖದಿಂದ ಆ ಒಂದು ಸೌಮ್ಯ ಸ್ವಭಾವ ಆಯ್ತಲ್ಲ, ಅದು ಎಲ್ಲರೂ ಕೂಡ ಆಕರ್ಷಣೆ ಮಾಡುವಂಥದ್ದು. ಏನ್ರಿ ಚೆನ್ನಾಗಿದ್ದಾರೆ ಏನ್ರಿ ಅಂತ ಅಂದ್ಬಿಟ್ಟು ಮಾತಾಡ್ಸೋರು. ಆ ನೆನಪು ಇವತ್ತಿಗೂ ಕೂಡ ನಮ್ಮಲ್ಲಿದ್ದಾರೆ. ಆಮೇಲೆ ಏನಾದರೂ ವಿಚಾರಗಳನ್ನ ನಾವು ಹೇಳಿದಂಥ ಸಂದರ್ಭದಲ್ಲಿ ಅವ್ರ ಕಚೇರಿ ಕರೆಸ್ಕೊಂಡು ಕೂತ್ಕೊಂಡು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡೋರು. ಮತ್ತೆ ನಮಗೆ HDR ಬುಕ್ ಬೇಕು ಅಂತ ಅಂದಾಗ ಸಾಕಷ್ಟು ಬಾರಿ ಅವ್ರ ಆಫೀಸ್ಗೆ ಹೋದಾಗ ಅಲ್ಲೇ ಕೂತ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಮಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ರು. ಸೊ ಆ ರೀತಿ ಯಾವುದನ್ನು ಕೂಡ ಇಲ್ಲ ಅಂತಿರ್ಲಿಲ್ಲ. ತಮ್ಮ ಹತ್ರ ಕೇಳೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ತಮ್ಗೆ ಗೊತ್ತಿರುವಂತ ಎಲ್ಲಾ ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ರು. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಏನಿತ್ತು ಅದರಲ್ಲೂ ಕೂಡ ಅವರ ಸೇವೆ ಅಗಾಧವಾಗಿದ್ದಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕೂಡ ಆಗಿದ್ರು ಅವರು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅಂದ್ರೆ ಕೇವಲ ಪತ್ರಿಕೆಗೆ ಅಷ್ಟೇ ಸೀಮಿತವಾಗದೆ ನಾಡು ನುಡಿ ಬಗ್ಗೆ ಕೂಡ ಅವ್ರಿಗೆ ಅಪಾರವಾದಂತ ಕಾಳಜಿ ಇತ್ತು. ಜೊತೆಗೆ ಕೆಲವೊಂದು ಹೋರಾಟಗಳಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಜಿಲ್ಲೆಯ ಬಗ್ಗೆ ಇದ್ದಂತ ಕಾಳಜಿಯನ್ನ ವ್ಯಕ್ತಪಡಿಸಿದ್ರು. ಹೀಗೆ ಕೋಲಾರ ರಾಯರ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ರಾಯರಂತಾನೆ ಅವರು ಪ್ರಸಿದ್ಧಿ ಆಗಿದ್ದಂಥವ್ರು. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಾಕಷ್ಟು ವಿಚಾರಗಳಿದಾವೆ. ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ತುಂಬಾ ಸಣ್ಣವನು ಅಂತ ಅನ್ಕೊಂತೀನಿ. ಹಾಗಾಗಿ ಅವ್ರ ಬಗ್ಗೆ ನೋಡಿದಂತ ಸಾಕಷ್ಟು ಜನ ಹಿರಿಯರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಹಾಜರಿರುವಂತ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಹಾಗೆ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದಂತಹ ಮುಂಡರಾಜು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುರೇಶ್ ಕುಮಾರ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಅವರ ಹಿರಿಯ ಮಗರಾದಂತಹ ಸುಹಾಸ್ ಅವರಿದ್ದಾರೆ. ಅವರು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಹಿರಿಯ ಪತ್ರಕರ್ತರಾದಂಥ ಅನಂತರಾಮ್ ಅವರಿದ್ದಾರೆ. ಆಮೇಲೆ ಹಾಗೆ ರಮೇಶ್ ಸರ್ ಇದ್ದಾರೆ, ಗೋಪಿನಾಥ್ ಸರ್ ಇದ್ದಾರೆ. ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಜೊತೆಗೆ ಕೋಲಾರ ಪತ್ರಿಕೆಗೆ ಹಲವು ವರ್ಷಗಳಿಂದ ಬೆನ್ನೆಲುಬಾಗಿ ನಿಂತಿರುವಂತ ರಾಘವೇಂದ್ರ ಸರ್ ಇದ್ದಾರೆ, ರಮೇಶ್ ಸರ್ ಇದ್ದಾರೆ. ಹೀಗೆ ಇಲ್ಲಿ ಬಂದಿರುವಂತ ಎಲ್ರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ಟೇಕಲ್ ಲಕ್ಷ್ಮೀಶ್ ಅವರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಒಂದು ಪ್ರಹ್ಲಾದ್ ರೈ ಅವ್ರ ಬಗ್ಗೆ ತಮ್ಮ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಹೇಳಿ ನಾನು ಸಂಘದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವ್ರನ್ನ